ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಸಿನಿಮಾ ಟೈಟಲ್ ಬಗ್ಗೆ ಅದೆಷ್ಟು ಕಿತ್ತಾಡಿದೀವಿ, ತಲೆ ಕೆಡಿಸ್ಕೊಂಡಿದ್ದೀವಿ. ಸೊ ಫೈನಲಿ ವಿ ಕೇಮ್ ಅಪ್ ವಿತ್ ದ ಟೈಟಲ್ ಕಾಲ್ಡ್ ಕ್ರಿಮಿನಲ್ ಅಂತ. ಸಿನಿಮಾ ಕ್ರಿಮಿನಲ್ ಯಾರಾಗ್ತಾರೆ, ಯಾರು ಇರ್ತಾರೆ ಅಂತ ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಜೊತೆಗೆ ಪಾರ್ವತಿ ಅನ್ನೋ ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂಥ ಪಾತ್ರ. ಶಿವ ಎಷ್ಟು ಒಂದು ಗಾಂಭೀರ್ಯವಾಗಿ ಫಿರೋಷಿಯಸ್ ಆಗಿ ತುಂಬ ಲವಬಲ್ ಆಗಿರ್ತಾನೋ, ಪಾರ್ವತಿ ಕೂಡ ಅಷ್ಟೇ ಸಟಲ್, ವೆರಿ ಲವಬಲ್, ಅವಳು ಅಷ್ಟೇ ಫಿರೋಷಿಯಸ್ ಆಗಿರ್ತಾಳೆ. ನನಗೆ ಧ್ರುವಾಗೆ ಇಟ್ ಇಸ್ ಈಕ್ವಲ್ ಸ್ಪೇಸ್ ಅಂತ ಹೇಳ್ಬೋದು ಸಿನಿಮಾದಲ್ಲಿ. ಈಗ ಬರುವಂಥ ಸಿನಿಮಾಗಳು ಹೀರೋಯಿನ್ಸ್ಗಳಿಗೆ ಒಂದೆರಡು ಮೂರು ಹಾಡು, ಒಂದು 10-12 ಸೀನ್ಸ್ ಸಿಗೋದೇ ಒಂದು ಕಷ್ಟ. ಅಂಥದ್ರಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಸಿಗೋವಂಥ ಪಾತ್ರ ಇದು ನನಗೆ, ಪಾರ್ವತಿ. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ ಸರ್. ತುಂಬ ಅದ್ಭುತವಾಗಿ ಸಿನಿಮಾ ಕತೆಗಳನ್ನ ಬರೆದಿಟ್ಕೊಂಡಿದ್ದಾರೆ, ಹಾಗೆ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಅವರು. ಆ್ಯಂಡ್ ವೈದಿ ಸರ್ ಜೊತೆ ಕೆಲಸ ಮಾಡಿರೋದ್ರಿಂದ ಅವರು ಅದನ್ನು ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡ್ತಾರೆ ಅನ್ನೋದು ಡೌಟೇ ಇಲ್ಲ. ಆ್ಯಂಡ್ ಚಂದನ್ ಕಂಪೋಸಿಷನ್, ಐ ಆಮ್ ಈಗಲಿ ವೇಟಿಂಗ್ ಯಾವ ಥರ ಕಂಪೋಸ್ ಮಾಡ್ತಾರೆ ಅಂತ. ಸೊ ನನ್ನ ಕಡೆಯಿಂದ 100% ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ ನಮ್ಮ ತಂಡಕ್ಕೆ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾದ್ರೆ ಇದು ಈ 12-13 ವರ್ಷದಲ್ಲಿ ನನ್ನ ಕರಿಯರಲ್ಲಿ ಹೊಸದು. ಇದು ಈ ಥರ ಕಟ್ಲಿಕಾಯಿ ಪರ್ಷಲ್ ಬಂದು ಸಿನಿಮಾ ಮುಹೂರ್ತ ಮಾಡೋದಿದೆಯಲ್ಲ, ಅಂತ ಹೊಸ ಫೀಲ್ ಆ್ಯಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ಸಿನಿಮಾ ರಿಲೀಸ್ ಆದಾಗ ಇಲ್ಲ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಜನಗಳ ಜೊತೆ ಇಂಟ್ರ್ಯಾಕ್ಷನ್ ಇರುತ್ತೆ. ಮೊದಲನೇ ಬಾರಿಗೆ ಮುಹೂರ್ತದಲ್ಲಿ ಈ ಥರ ಒಂದು ಇಂಟ್ರ್ಯಾಕ್ಷನ್ ಇರುತ್ತಲ್ಲ ಜನದ ಜೊತೆ, ಅದು ತುಂಬ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂದರೆ ವೇದಿಕೆ ಮೇಲೆ ಬಂದಾಗ ಅವರು ನಮಗೆ ರೆಸಿಪ್ರೊಕೇಟ್ ಮಾಡ್ತಾರಲ್ಲ, ಅದು ಕೇಳಿದಾಗ ಒಂದು ಎಕ್ಸ್ಟ್ರಾ ಎನರ್ಜಿ. ನನಗೆ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅದೊಂದು ಎನರ್ಜಿನೇ, ಅದೊಂದು ಕಿಕ್. ಅದು ನಮಗೆ ಏನೋ ಒಂದು ಸಂತೋಷ. ಕೂಗು ವಿಸಿಲ್ ಬಂದಾಗ ಹಬ್ಬ ಸದ್ಯ ಇನ್ನೂ ಬದುಕಿದ್ದೀವಿ ನಾವು ಇಂಡಸ್ಟ್ರಿಲಿ ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಐಡಿಯಾನ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ, ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಕ್ಕೆ. ಆ್ಯಂಡ್ ವರುಣ್ ಈಸ್ ಲೈಕ್ ಮೈ ಬ್ರದರ್ ಅಂತ ಹೇಳಲ್ಲ, ವರುಣ್ ಅಣ್ಣನೇ ಅದು. ಹಿ ಹ್ಯಾಸ್ ಟೇಕನ್ ದ ಇನಿಷಿಯೇಟಿವ್ ಈ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿರುವಂಥದ್ದು. ನಮ್ಮ ತಂಡ ತುಂಬ ಅದ್ಭುತವಾಗಿ ಪ್ಲ್ಯಾನ್ ಮಾಡಿರುವಂಥದ್ದು. ಆ್ಯಂಡ್ ಆಲ್ ದ ಬಾಡಿ ಗಾರ್ಡ್ಸ್, ಥ್ಯಾಂಕ್ ಯು ಸೋ ಮಚ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೀಡಿಯಾ ಮಾಧ್ಯಮದವ್ರಿಗೆ ತುಂಬ ತಾಳ್ಮೆಯಿಂದ ನೀವಿದ್ದು, ಯಾವುದೇ ಥರ ಗಲಿಬಿಲಿ ಆದಾಗ್ಲೂ ಸ್ವಲ್ಪ ತಾಳ್ಮೆ ತೊಗೊಂಡು ನೀವು ಇಲ್ಲಿ ಇರೋದಕ್ಕೆ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಇನ್ಯಾರನ್ನಾದರೂ ಬಿಟ್ಟಿದ್ರೆ ಕ್ಷಮಿಸಿ. ಆ್ಯಂಡ್ ಅಭಿಮಾನಿಗಳಿಗೆ ಫಾರ್ ಎವರ್ ವಿ ಹ್ಯಾವ್ ಟು ಥ್ಯಾಂಕ್. ನಮ್ಮ ಉಸಿರೋವರೆಗೂ ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕಾಗತ್ತೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಗಣೇಶನ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.